ಸ್ನೇಹಿತರೆ ನಮಸ್ಕಾರ. ಮಳೆ 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 ಮಳೆರಾಯನ ಆರ್ಭಟ ಹೆಚ್ಚುತ್ತಿದ್ದಂತೆ ಎಲ್ಲಿ ನೋಡಿದರೂ ಬೆಳೆ ಹಾನಿ ಆಗ್ತಾ ಇರುವಂಥದ್ದು. ಸೊ ಎಲ್ಲಿ ನೋಡಿದರೂ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ಪೂರ್ತಿ ಬಟ್ಟೆ ಒದ್ದೆ, ಸಿಕ್ಕಾಪಟ್ಟೆ ಗಾಳಿ, ಇದ್ರೆಲ್ಲದಿಂದನೂ ಕೂಡ ಎಲ್ಲ ಜನತೆ ತತ್ತರಿಸಿ ಹೋಗಿದೆ. ರೈತ ಅಂತರೂ ಬಿರುಗಾಳಿನೇ ಹೆಚ್ಚಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಮಳೆ ಒಂದು ಕಡೆ ಆದ್ರೆ ಗಾಳಿ, ಸುಂಟರ ಗಾಳಿ, ಬಿರುಗಾಳಿ ಅಂತೆ ಬೆಳೆಗಳು ಕೂಡ ಹಾನಿ ಆಗ್ಬಿಟ್ಟಿದಾವೆ. ಸೊ ಹಾಗಾದ್ರೆ ಬನ್ನಿ, ರಾಜ್ಯದ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಏನು, ಯಾವ ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ, ಯಾವ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ, ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಪರಿಸ್ಥಿತಿ ಮುಂದೆ ಬರುವಂತಹ ದಿನಗಳಲ್ಲಿ ಏನೇನು, ಈ ಮಳೆರಾಯನ ಆರ್ಭಟದಿಂದ ಇನ್ನು ಏನೇನು ಆಗುತ್ತೆ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಬೇಸಿಗೆ ಕಾಲ, ಇಂತಹ ಬೇಸಿಗೆ ಕಾಲದಲ್ಲಿನೇ ಸಿಕ್ಕಾಪಟ್ಟೆ ಮಳೆ ಜೊತೆಗೆ ಬಿರುಗಾಳಿ. ಮಳೆ ಆದ್ರೆ ನಡೆಯುತ್ತೆ, ಮಳೆ ಆದ್ರೂ ಇದು ಒಳ್ಳೆಯದು ಕೂಡ ಹೌದು. ಆದ್ರೆ ಈ ಬಾರಿ 5-6% ಹೋದ ವರ್ಷದಲ್ಲಿ ಮಳೆ ಹೆಚ್ಚಾಗಿದೆ. ಅಂದ್ರೆ 2 ವರ್ಷದ ಹಿಂದೆದೆ ಮತ್ತು ಹೋದ ವರ್ಷದ ಕಂಪೇರ್ ಮಾಡಿದ್ರೆ 5-6% ಹೆಚ್ಚು ಮಳೆ ಆಗಿದೆ. ಆದ್ರೆ ಈಗ ನೋಡಿದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಹೆಚ್ಚಿನ ಮಳೆ ಬಿಡ್ತಾ ಇದೆ. ಸೊ ಮಳೆಯ ಜೊತೆಗೆ ಗಾಳಿ ಇದೆ ನೋಡಿ ಕಣ್ರಿ. ಸೊ ಈ ಗಾಳಿಯಿಂದಾಗಿ UPಯಲ್ಲಿ ಏನಾಯ್ತು ನೋಡಿದ್ರಲ್ಲ, ಬರೇಲಿಯಲ್ಲಿ. ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ವಿನೋದ್ ಗೌಡ ರಿಪೋರ್ಟ್ಸ್ ಎನ್ನುವಂತಹ ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿ ನೋಡ್ಕೊಳ್ಬಹುದು. ವಿನೋದ್ ಗೌಡ ರಿಪೋರ್ಟ್ಸ್ ಅಂತ ಸರ್ಚ್ ಮಾಡಿ, ಅದು ಕೂಡ ನಮ್ಮ ಚಾನಲ್ಲೇ. ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನು ಆ ಗಾಳಿಯಿಂದಾಗಿ ಒಂದು ಶೆಡ್ ಇರುತ್ತೆ, ಆ ಶೆಡ್ ಜೊತೆಗೆ ಆ ವ್ಯಕ್ತಿನೂ ಕೂಡ ಹಾರಿ ಹೋಗ್ತಾನೆ. ಆ ವ್ಯಕ್ತಿ ಸುಮಾರು 47 ವರ್ಷದ ಆಸುಪಾಸು ಇರ್ತಾನೆ. ಆ ವ್ಯಕ್ತಿಗೆ ಬದುಕುಳಿದಿದ್ದೇ ಆಶ್ಚರ್ಯ, ದೇವರಿಂದನೇ ಬದುಕುಳಿದೀನಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಹಾರಿ ಹೋಗಿ ಸುಮಾರು 50 ಫುಟ್ ಅಂತರವರೆಗೂ ಕೂಡ ಹಾರಿ ಹೋಗಿ ಪಕ್ಕಕ್ಕಿರುವಂತಹ ಗೊಂಜಾಳು ಅನ್ನುವಂತಹ ಒಂದು ಪ್ರದೇಶ, ಅಂದ್ರೆ ಹೊಲದಲ್ಲಿ, ಗೊಂಜಾಳು ಇರುವಂತಹ ಒಂದು ಹೊಲದಲ್ಲಿ ಹೋಗಿ ಬಿದ್ದಿದ್ದಂತೆ. ಅದು ನೀರು ನಿಂತ್ಕೊಂಡಿತ್ತು, ಹೀಗಾಗಿ ಆತನಿಗೆ ಅಷ್ಟೊಂದು ಪೆಟ್ಟು ಗಾಯಗಳಾಗಿಲ್ಲ. ಆಗಿದೆ, ಆದರೆ ಅಷ್ಟರ ಮಟ್ಟಿಗೆ ಪ್ರಾಣ ಹೋಗತ್ತೆ ಎನ್ನುವಂತಹ ರೀತಿಯಲ್ಲಿತ್ತು. ಆದರೆ ಆ ವ್ಯಕ್ತಿ ಉಳಿದಿದ್ದೇ ಆಶ್ಚರ್ಯಕರ ಅಂತ ಹೇಳಬಹುದು. ಅಂತಹ ಘಟನೆಗಳು ದೇಶದಲ್ಲಿ ಸಾಕಷ್ಟು ಕಡೆ ಆಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಕೂಡ ಅಂತಹ ಗಾಳಿನೇ ವೇಗವಾಗಿ ಬೀಸೋದಿದೆ ಅಂತೆ. ಕರಾವಳಿ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ಗಾಳಿ ಮಳೆ ಇದೆ ಅಂತೆ. ಈಗ ಉಡುಪಿ ಸೇರಿದಂತೆ ಕಲಬುರಗಿ, ಹಾಸನ, ಕೊಡಗು, ಜೊತೆಗೆ ಚಿಕ್ಕಮಗಳೂರು, ಮಂಗಳೂರು ಸೈಡು, ಹಾಗೆ ಬೆಳಗಾವಿ, ವಿಜಯನಗರ ಸೈಡ್ ಕೂಡ ಬರಲಿದೆ. ಉತ್ತರ ಕರ್ನಾಟಕ ಸೈಡ್, ಬೀದರ್ ಸೈಡ್ ಕೂಡ ಬರಲಿದೆ. ಸೊ ಹೆಚ್ಚಾನೆಚ್ಚು ಮಳೆಗಿಂತನೂ ಗಾಳಿಯ ವೇಗವೇ ಹೆಚ್ಚಾಗಿರುತ್ತಂತೆ. ಈಗ 30-40 km/h ಇರತ್ತಂತೆ. ಸೊ ನೋಡಿ, ಹೊರಗಡೆ ಹೋಗೋರು ಒಂದು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಈ ರೀತಿ ಗಾಳಿ ಬಿಟ್ಟಾಗ ಪಕ್ಕಕ್ಕೆ ಏನೋ ಶೆಡ್ಗಳಿರ್ತವೆ ಅಥವಾ ಚೂಪಾದ ವಸ್ತುಗಳು ಹಾರಿ ಬಂದು ಏನಾದರೂ ತೊಂದರೆಗಳು ಕೂಡ ಆಗಬಹುದು. ಗಿಡ ಮರಗಳು ಪಕ್ಕಕ್ಕಿರ್ತವೆ, ಏನಾದರೂ ಬೀಳಬಹುದು. ಯಾಕಂದ್ರೆ ಇಂತಹ ಒಂದು ಗಾಳಿ ವೇಗ ಹೆಚ್ಚಾಗಿ ಪ್ರಕೃತಿಯ ವಿಕೋಪ ಒಂದು ಸಾರಿ ನಾವು ನೋಡಿದ್ರೆ ಇಂತಹವರು ಬೇಕಾದ್ರೆ ತತ್ತರಿಸಿ ಹೋಗ್ತಾರೆ. ಯಾರು ಕೂಡ ತಡಿಲಿಕ್ಕೆ ಆಗದಂತಹ ಒಂದು ಇದು ಸನ್ನಿವೇಶ ಎದುರಾಗುತ್ತೆ. ಅಂತಹ ಒಂದು ಪ್ರಕೃತಿಯ ವಿಕೋಪ ಒಂದು ಸಾರಿ ತೋರಿಸ್ಲಿಕ್ಕತ್ತದಂದ್ರೆ ಸೊ ಯಾರು ಕೂಡ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಹ ಮಟ್ಟಿಗೆ. ಯಾಕಂದ್ರೆ ಈ ರೀತಿ ರಾಜ್ಯದಲ್ಲಿ ಬಹಳಷ್ಟು ಕಡೆ ನಡೀತಾ ಇದೆ. ದೇಶದಲ್ಲಂತೂ ಹೇಳಬೇಡಿ. ರೆಡ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಕೂಡ ಈಗ ಘೋಷಣೆ ಆಗಿದೆ ಕರಾವಳಿ ಸೈಡ್ ಇರತಕ್ಕಂತಹ ಪ್ರದೇಶಗಳಲ್ಲಿ. ಒಂದೊಂದು ಕಡೆ ಹೆಚ್ಚಾಗಿ ಮಳೆ ಆದರೆ ಇನ್ನೊಂದು ಕಡೆ ಹೆಚ್ಚಾಗಿ ಬಿರುಗಾಳಿ, ಗಾಳಿ, ಸುಂಟರ ಗಾಳಿ, ಆಲೆಕಲ್ಲು ಮಳೆ ಈ ರೀತಿಯೂ ಕೂಡ ಆಗುವಂತಹ ಸಂಭವವಿದೆ ಅಂತೆ. ಮುಂದಿನ 7-8 ದಿನಗಳಲ್ಲಿ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಟ ಮಾಡಬೇಕಂತೆ ನೋಡಿಕೊಂಡು. ಸೊ ಇದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಬೆಳೆಗಳು ಕೂಡ ಹಾನಿ ಆಗಿ ಹೋಗಿರ್ತಕ್ಕಂತಹ ಒಂದು ಸನ್ನಿವೇಶ ಎದುರಾಗಿದೆ. ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದ ಕಾರಣಕ್ಕಾಗಿ ಬೆಳೆಗಳು ಹಾನಿ ಆಗಬೇಕಾಗಿತ್ತು, ಅಂದ್ರೆ ಬರ ಬಿದ್ದ ಕಾರಣಕ್ಕಾಗಿ ನಾಶ ಆಗುವಂತಹ ಸಂದರ್ಭದಲ್ಲಿ ಈಗ ನೋಡಿ ಪರಿಸ್ಥಿತಿ ಹೇಗೆ ಬಂದಿದೆ. ಹೆಚ್ಚಾಗಿ ಮಳೆ ಗಾಳಿ ಬೀಸುವಂತಹ ಕಾರಣಕ್ಕಾಗಿ ಮತ್ತೆ ಬೆಳೆಗಳು ಹಾನಿ ಆಗಿರ್ತಕ್ಕಂಥದ್ದು. ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಅದಕ್ಕೆ ಏನಾದರೂ ಪರಿಹಾರ ಒದಗಿಸಿ ಕೊಡಲೇಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ರೈತರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಕೂಡ. ಯಾಕಂದ್ರೆ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿನೂ ಕೂಡ ಬೆಳೆ ಹಾನಿ ಪರಿಹಾರದ ಬಗ್ಗೆ ಚರ್ಚೆ ಆಗಿತ್ತು. ಯಾಕೆ ರೈತರ ಬಗ್ಗೆ ಮಾತನಾಡ್ತೀನಿ ಅಂದ ಬಳಿಕ ಈಗ ನೋಡೋದಾದ್ರೆ ಹೆಚ್ಚಿಗೆ ಮಳೆ ಅಥವಾ ಗಾಳಿ ಬೀಸಿದೆ ಆದರೆ ಇದು ರೈತರಿಗೆ ಬಹಳಷ್ಟು ಹಾನಿ. ಮನೆಗಳು ಈಗ ಮೇಲ್ಚಾವಣಿ ಹಾರಿ ಹೋಗಿರ್ತವೆ. ಒಂದೊಂದು ಕಡೆ ನೀವು ನೋಡಬಹುದು, ಮನೆ ವಿಜಾಪುರದಲ್ಲಿ ಒಂದು ಘಟನೆ ನಡೀತು. ಆ ಮಳೆ ಹೆಚ್ಚಾಗಿ ಆಗಿರುವಂತಹ ಕಾರಣಕ್ಕಾಗಿ ರಾತ್ರಿ ವೇಳೆ ಹಳೆಯ ಮನೆ ಅದು
ಈಗ ಮಣ್ಣು ಮತ್ತು ಈ ಕಟ್ಟಿಗೆಗಳಿಂದ ಮಿಕ್ಸ್ ಮಾಡಿ ಕಟ್ಟಿರ್ತಾರಲ್ಲ ಹಳೆ ಮನೆ, ಆ ಮೇಲ್ಛಾವಣಿ ಇತ್ತಂತೆ. ಆ ಮೇಲ್ಛಾವಣಿ ಬಿದ್ದು ಕೆಳಗಡೆ ತಂದೆ, ತಾಯಿ, ಇಬ್ಬರ ಮಕ್ಕಳು, ಸುಮಾರು 37 ವರ್ಷದ ಆಸುಪಾಸಿನ ವ್ಯಕ್ತಿ, ಆತನಿಗೆ ಇಬ್ಬರ ಮಕ್ಕಳು, ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು, 4 ಅಥವಾ 5 ವರ್ಷದ ಮಕ್ಕಳು, ಜೊತೆಗೆ ಆತನ ಹೆಂಡತಿ. ಸೊ ಮೇಲ್ಛಾವಣಿ ಬಿದ್ದ ಕಾರಣಕ್ಕಾಗಿ ಸಾವನ್ನಪ್ತಾರೆ. ಅದಕ್ಕೆ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿ ಅಲ್ಲಿ ಸಹಾಯವನ್ನ ಘೋಷಣೆ ಮಾಡುತ್ತೆ. ಸೊ ಆ ದುಡ್ಡು ಕೊಟ್ಟರೆ ಜೀವಗಳು ವಾಪಸ್ ಬರೋದಿಲ್ಲ, ಆದರೆ ಮುಂದಿನ ಜೀವನಕ್ಕಾಗಿ ಆತನ ಒಂದು ಮಗು ಕೂಡ ಅಜ್ಜಿ ಬಳಿ ಇತ್ತಂತೆ. ಸೊ ಗಂಡು ಮಗು, ಆತನ ಜೀವನಕ್ಕಾಗಿ ಒಂದು 20 ಲಕ್ಷ ರೂಪಾಯಿ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ, ಆತನ ಶಿಕ್ಷಣಕ್ಕೋ ಅಥವಾ ಇನ್ನಿತರ ಕಾರಣಕ್ಕಾಗಿ ಹೆಲ್ಪ್ ಆಗುತ್ತೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಇಂತಹ ಸನ್ನಿವೇಶಗಳು ಎದುರಾಗ್ತವೆ, ಒಂದು ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದಿರಿ, ಅಷ್ಟೇ, ಮತ್ತೇನಿಲ್ಲ. ಸೊ ಇಂತಹ ಮಳೆಗಳು ಗಾಳಿಗಳು ಬೀಸಿದಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸೊ ಇದಂತೂ ನಾನು ನಿಮ್ಗೆ ಹೇಳಬೇಕಾಗಿತ್ತು ಮಾಹಿತಿ, ಯಾಕಂದರೆ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, ಜೊತೆಗೆ ದೇಶದಲ್ಲಿ ಇಂತಹ ಘಟನೆಗಳು ಆಗ್ತಾ ಇದ್ದಾವೆ, ನಿಮಗೆ ಎಚ್ಚರಿಕೆ ಕೂಡ ಮೂಡಿಸ್ಬೇಕಲ್ವಾ. ಸೊ ಅದರ ಬಗ್ಗೆ ನಿಮ್ಗೆ ಮಾಹಿತಿ ಇಟ್ಟಿದ್ದೀನಿ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ಪೀಡ್ ಹಾಕಿ ಗಾಳಿ ಬೀಸೋದ್ರಿಂದ ಅದನ್ನು ಕೂಡ ತಿಳಿಸಿದ್ದೀನಿ. ಓಕೆ, ಸೊ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಈ ವಿಷಯವನ್ನು ಎಲ್ಲ ಸಾರ್ವಜನಿಕರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.